ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ನಾವು ಬರೀ ಕೈಯಲ್ಲಿ ಬಂದಿದ್ದೇವೆ, ಬರೀ ಕೈಯಲ್ಲೇ ಹೋಗ್ತೇವೆ. ಏನು ನಡುವೆ ಮಾಡಿರ್ತೇವೆ ಅದನ್ನು ಏನು ಕೊಂಡೋಗೋದೇನು ಗೊತ್ತಾ? ಪಾಪ ಪುಣ್ಯಗಳ ಬುತ್ತಿಯನ್ನು ಮಾತ್ರ. ಅದ್ರ ಬಗ್ಗೆ ಅಲೆಕ್ಸಾಂಡರ್ ತನ್ನ ಕೊನೆಗಾಲದಲ್ಲಿ ಸೇನಾಧಿಪತಿಗೆ ಅಂದರೆ ಅದ್ರ ಬಗ್ಗೆ ಕೆಲವೊಂದು ಹೇಳ್ತಾನೆ. ಅದು ಏನು ಅದನ್ನು ಕೇಳಿದರೆ ಅದು ಜೀವನದ ಪರಮ ಸತ್ಯವನ್ನೇ ಹೇಳುವಂಥದ್ದು. ತುಂಬಾ ಒಂದು ಅರ್ಥಗರ್ಭಿತವಾದಂಥ ಒಂದು ಮಾತು ಅಂತಲೇ ಹೇಳಬಹುದು. ಅದನ್ನು ಹೇಳ್ತಾನೆ. ಅದಕ್ಕೆ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ನೀವು ಅದು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋನ ನೋಡೋದು ಮಾತ್ರ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನು ಹಾಕ್ತಾ ಇರ್ತೇನೆ. ಇನ್ನು ನಿಮಗೆ ಏನಾದರೂ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಡೀಟೇಲ್ ಆಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಕೂಡ ಕೇಳ್ಬೋದು. ಹಾಗೆ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂಥವ್ರು ಕೂಡ ಕೇಳ್ಬೋದು. ಇನ್ನೊಂದು ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ನೀವು ಬರೆದು ಕಳುಹಿಸಬಹುದು. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಏನಾದರೂ ನಿಮ್ಮ ಪ್ರಶ್ನೆ ಕರೆಕ್ಟಾಗಿ ಅರ್ಥ ಆಗುವಾಗ ಇದ್ದರೆ, ಉತ್ತರ ಕೊಡೋದು ಲೇಟ್ ಆದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ, ಖಂಡಿತ ಕೊಡ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ, ವಾರಕ್ಕೊಮ್ಮೆ ನನ್ನ ಪ್ರೀತಿ ವೀಕ್ಷಕರು ಯಾರ ಮೇಲಿದೆ ಶಿವದೇವರ ಕೊರಗಜ್ಜ ದೈವದ ವಿಶೇಷ ಆಶೀರ್ವಾದ ಅನ್ನೋದನ್ನು ಪ್ರತಿ ವಾರ ನಾನು ಹೇಳುವಂಥದ್ದು. ದಿನಾಲೂ ನನಗೆ ಕಮೆಂಟ್, ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡುವವರು, ಅವರ ಮೇಲೆ ನನಗೆ ಯಾವತ್ತೂ ನನ್ನ ತುಂಬ ಹೃದಯದಿಂದ ಹೇಳ್ತೇನೆ. ತುಂಬ ಪ್ರೀತಿ ವೀಕ್ಷಕರು ಮತ್ತು ಶಕ್ತಿಗಳ ಆಶೀರ್ವಾದವರನ್ನು ಸದಾ ಕಾಪಾಡಲಿ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಅಂದರೆ ಶ್ರೀನಿವಾಸ ಮೂರ್ತಿಯವರ ಮಗನ ವಿಹಾನಿದ್ದು ಬರ್ತ್ಡೇ ಇವತ್ತು. ನಿನ್ನೆ ಕೂಡ ನಾನು ವಿಶ್ ಮಾಡಿದ್ದೇನೆ. ಅವನಿಗೆ ಇನ್ನೊಂದು ಸಲ ಆ ಮಗುವಿಗೆ ವಿಶ್ ಮಾಡ್ತಾ ಇದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು ವಿಹಾನ್. ಹಾಗೆಯೇ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನಿನ್ನನ್ನು ಸದಾ ಕಾಪಾಡಲಿ ಅಂತ ಹೇಳ್ತಾ, ಈ ವಾರದ ನನ್ನ ಪ್ರೀತಿ ವೀಕ್ಷಕರು ವಸಂತಾಚಾರ್ಯ, ಶಶಿಕಲಾ, ಸಾವಿತ್ರಮ್ಮ, ಶ್ರೀನಿವಾಸ ಮೂರ್ತಿ, ಗುರುಸ್ವಾಮಿ, ಅಕ್ಷತಾ ಶೆಟ್ಟಿ, ಬಿಂದು ಭಾರತಿ, ಸುಮಿತ್ರಾ ಶೆಟ್ಟಿ, MV ಲಕ್ಷ್ಮಿ, ವೈಷ್ಣವಿ, ಗಂಗವ್ವ ಹಿರೇಮಠ್, ಶೈಲಶ್ರೀ, ದೀಕ್ಷಿತ M, ಶ್ರುತಿ, ಹೇಮಾವತಿ, ನಾಗು, ಮಮತಾ ಇವರ ಮೇಲಿದೆ ಆ ಶಕ್ತಿಗಳ ಮತ್ತು ನನ್ನ ಪ್ರೀತಿ ವೀಕ್ಷಕರು ಅಂತ ಹೇಳ್ತಾ, ನಾವು ಬರಿ ಕೈಯಲ್ಲಿ ಬರ್ತೇವೆ, ಬರಿ ಕೈಯಲ್ಲಿ ಹೋಗ್ತೇವೆ. ನಡುವೆ ಏನು ಇದೆ? ನಮ್ಮ ಹಿಂದಿನ ಜನ್ಮದ ಕರ್ಮದ ಮುಖಾಂತರ ನಮಗೆ ಒಂದು ಒಳ್ಳೆಯದು ಸಿಗುತ್ತೆ, ಅಥವಾ ನಾವು ಅಂದರೆ ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದರೆ ಹಿಂದಿನ ಜನ್ಮದಲ್ಲಿ ನಾವು ಅನುಭವಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಮನುಷ್ಯ ಜನ್ಮಕ್ಕೆ ಬರುವಂಥದ್ದು. ಇಲ್ಲಿ ಆಮೇಲೆ ಕೂಡ ನಾವು ಅದರ ಇಡೇಲಿ ಕೂಡ ನಾವು ಪಾಪ ಅಥವಾ ಪುಣ್ಯ ಮಾಡಿದರೆ ಅದರ ಲೆಕ್ಕಾಚಾರನೂ ನಾವು ದೇವರ ಬಳಿ ಕೊಂಡೋಗಲೇಬೇಕು. ಏನೂ ತರುವುದಿಲ್ಲ. ಬರುವಾಗಲೂ ಖಾಲಿ ಕೈಯಲ್ಲಿ ಬರ್ತೇವೆ, ಹೋಗುವಾಗಲೂ ಖಾಲಿ ಕೈಯಲ್ಲೇ ಹೋಗ್ತೇವೆ. ಕೊಂಡೋಗೋದು ಪಾಪ ಪುಣ್ಯಗಳ ಲೆಕ್ಕಾಚಾರ ಅಥವಾ ಬುತ್ತಿ ಮಾತ್ರ. ನೋಡಿ, ಅಲೆಕ್ಸಾಂಡರ್ ಒಂದು ಜೀವನದ ಪರಮ ಸತ್ಯ ಇದು. ನೋಡಿ, ಜಗತ್ತನ್ನೇ ಗೆಲ್ಲಲು ಹೊರಟ ಅಲೆಕ್ಸಾಂಡರ್ ತನ್ನ ಮರಣ ಕಾಲದ ಅಂದರೆ ಕಡೆಯ ಕಾಲದಲ್ಲಿ ಒಂದು ದಿನ ತನ್ನ ಸೇನಾಧಿಪತಿಯನ್ನು ಕರೆದು ಈ 3 ಅಪ್ಪನೆ ಮಾಡ್ತಾನೆ. ಅಂದರೆ ಆಯಸ್ಸು ಎಷ್ಟು ನಿಮಗೆ ಆಯಸ್ಸು ಆ ಬ್ರಹ್ಮದೇವರು ಬರೆದಿರ್ತಾರೋ ಅದಕ್ಕಿಂತ ಒಂದೇ ಒಂದು ಸೆಕೆಂಡು ಕೂಡ ನೀವು ಈ ಭೂಮಿ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೋಗುವಾಗ ನೀವು ಬರೀ ಕೈಯಲ್ಲಿ ಹೋಗುವಂಥದ್ದು, ಆಯಿತಾ? ನಾನು ಒಂದು ಹೇಳ್ತೇನೆ, ಎಂಥ ಪ್ರಸಿದ್ಧ ಡಾಕ್ಟರ್ ಆದರೂ ನಮಗೆ ಆಯಸ್ಸು ಮುಗಿದಿದ್ದೆ ಅಂತ ಅವರು ಏನು ಟ್ರೀಟ್ಮೆಂಟ್ ಕೊಟ್ಟರೂ ಅದು ನಡೆಯೋದಿಲ್ಲ. ನಮಗೆ ಆಯಸ್ಸು ಇದ್ದರೆ ಮಾತ್ರ ಏನೋ ಟ್ರೀಟ್ಮೆಂಟಲ್ಲಿ ನಾವು ಗುಣ ಆಗ್ತೇವೆ ಹೊರತು ನಮ್ಮ ಆಯಸ್ಸು ಇನ್ನೇನು ಮುಗಿಯುತ್ತೆ ಅಂದರೆ ಎಂಥ ಪ್ರಸಿದ್ಧ ಡಾಕ್ಟರ್ ಕೈಯಿಂದಲೂ ಏನು ಮಾಡಲಿಕ್ಕೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಬ್ರಹ್ಮ ಬರೆದ ಒಂದು ಇಷ್ಟೇ ಗಂಟೆ, ಇಷ್ಟೇ ನಿಮಿಷ, ಇಷ್ಟೇ ಸೆಕೆಂಡು ಅಂದರೆ ಅಷ್ಟರಲ್ಲೇ ಹೋಗಬೇಕು ಅಷ್ಟೇ. ಯಾರನ್ನು ಕಾಯುವ ಅವಶ್ಯಕತೆ. ನಾವೀಗ ಜೀವದಲ್ಲಿರುವಾಗ ಈಗ ಒಂದು ನಿಮಿಷನೋ 5 ನಿಮಿಷ ಬಂದುಬಿಟ್ಟೆ ಅಥವಾ ಯಾರಾದರೂ ಕಾಲ್ ಮಾಡ್ತಾರೆ, ಆಗ ಹೇಳ್ತಾರೆ 1 ನಿಮಿಷ ನಾನು ಮಾಡ್ತೇನೆ. ಆದರೆ ಆವಾಗ ಸಾವು ಬಂದಾಗ ಹೋಗಲೇಬೇಕು. ಈಗ ಬರ್ತೇನೆ ಮತ್ತೆ ಬರ್ತೇನೆ ಅನ್ನುವ ಯಾವುದೂ ಇಲ್ಲ. ಅದಕ್ಕೆ ನೋಡಿ, 3 ಅಪ್ಪಣೆ ಮಾಡುವಂಥದ್ದು ಏನು ಅಂದರೆ, ಮೊದಲನೇದಾಗಿ ನನ್ನ ಮರಣದ ನಂತರ ನನ್ನ ಶವಪೆಟ್ಟಿಗೆಯನ್ನು ಇಡೀ ದೇಶಗಳಲ್ಲಿನ ಪ್ರಸಿದ್ಧ ವೈದ್ಯರಾದವರು ಹೊರಬೇಕು. 2ನೇದು, ನನ್ನ ಅಧಿಕಾರದ ಅವಧಿಯಲ್ಲಿ ಸಂಪಾದನೆ ಮಾಡಿದ ಎಲ್ಲ ಹೊನ್ನು ವಜ್ರ ಬೆಲೆ ಬಾಳುವ ಮಣಿಗಳನ್ನು ನನ್ನನ್ನು ಸ್ಮಶಾನಕ್ಕೆ ಕೊಂಡೋಗುವ ದಾರಿ ಉದ್ದಕ್ಕೂ ಎಸೆಯಬೇಕು. ಹಾಗೆಯೇ ನನ್ನ 2 ಕೈಗಳು ಶವಪೆಟ್ಟಿಗೆ ಹೊರಗೆ ಎಲ್ಲರಿಗೂ ಕಾಣಿಸುವಾಗೆ ಇರಬೇಕು ಅಂತ 3 ಅಪ್ಪಣೆ ಮಾಡುವಂಥದ್ದು. ಆಗ ಸೇನಾಧಿಪತಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಏನು ಅದನ್ನು ಸ್ವಲ್ಪ ನೀವೇನು ಕೋರಿಕೆ ಇಟ್ಟಿದ್ದೀರಿ ಅದನ್ನು ಸ್ವಲ್ಪ ಬಿಡಿಸಿ ಹೇಳಬಹುದೇ ಅಂತ ಕೇಳುವಾಗ, ಅಲೆಕ್ಸಾಂಡರ್ ಹೀಗೆ
ಉತ್ತರ ಕೊಡುವಂಥದ್ದು. ಮೊದಲನೇದಾಗಿ, ಇಡೀ ದೇಶಗಳಲ್ಲಿರುವ ಪ್ರಖ್ಯಾತರಾದ ವೈದ್ಯರಿಂದಲೂ ನನ್ನನ್ನು ಉಳಿಸಲು ಸಾಧ್ಯವಿಲ್ಲ ಎಂಬ ಅರಿವು ಜನರಲ್ಲಿ ಮೂಡಿಸಲು ಪ್ರಖ್ಯಾತ ವೈದ್ಯರು ನನ್ನ ಶವಪೆಟ್ಟಿಗೆ ಹೊರಲು ಹೇಳಿದೆ. ಎರಡನೇದು, ನನ್ನ ಆಡಳಿತ ಕಾಲದಲ್ಲಿ ಸಂಪಾದಿಸಿದ ಎಲ್ಲವೂ ಈ ಮಣ್ಣಿನಿಂದ ಬಂದಿದ್ದು, ಅದನ್ನು ನಾನು ಕೊಂಡೊಯ್ಯಲಾಗದು, ಹಾಗಾಗಿ ಅದು ಮತ್ತೆ ಮಣ್ಣಿನಲ್ಲೇ ಉಳಿಯಲಿದೆ ಎಂಬುದನ್ನು ಪ್ರಜೆಗಳಿಗೆ ತಿಳಿಸಲೆಂದು ಎಸೆಯಲಿಕ್ಕೆ ಹೇಳಿದೆ. ಮೂರನೇದು, ಇನ್ನು ಶವಪೆಟ್ಟಿಗೆ ಹೊರಗಿಟ್ಟ ನನ್ನ ಎರಡೂ ಕೈಗಳನ್ನು ಪ್ರಜೆಗಳು ನೋಡುವ ಉದ್ದೇಶ, ನಾನು ಹುಟ್ಟಿದಾಗ ಬರಿಕೈಯಲ್ಲಿ ಬಂದೆ, ಹೋಗುವಾಗ ಬರಿಕೈಯಲ್ಲೇ ಹೋಗ್ತಾ ಇದ್ದೇನೆ ಎಂಬುದು ಜನರು ನೋಡಲೆಂದು ಹೇಳಿದೆ. ಇದರ ತಾತ್ಪರ್ಯ ಏನು ಗೊತ್ತಾ? ಕಾಲವೆಂಬುದು ಎಲ್ಲಕ್ಕೂ ಮೀರಿತು, ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಬದುಕಿರುವಷ್ಟು ದಿನ ಸಮಯ ಉತ್ತಮ ಕೆಲಸವನ್ನು ಮಾಡಬೇಕು, ಅವುಗಳು ಮಾತ್ರವೇ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ. ಗಳಿಸಿದ ವಸ್ತುಗಳು ಯಾವುವೂ ನಮ್ಮೊಡನೆ ಬರಲಾರವು. ಬರುವುದು ಏನು ಗೊತ್ತಾ? ನಾವು ಮಾಡಿದ ಪಾಪ ಪುಣ್ಯ. ನಾವು ಯಾರಿಗೋ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದರೆ, ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಏನಾದರೂ ಒಂದು ಹೆಲ್ಪ್ ಮಾಡಿದರೆ ಅದು ಬರುತ್ತೆ. ನಾವು ಸತ್ತ ನಂತರನೂ ಅವ್ರು ಹೇಳ್ತಾರೆ, ಪಾಪ ನಾವು ಏನೋ ಕಷ್ಟದಲ್ಲಿದ್ವಿ, ಈ ಥರ ನಮಗೆ ಒಳ್ಳೇದು ಮಾಡಿದರು ಅಂತ. ಅದೇ ಕೆಟ್ಟ ಕೆಲಸ ಮಾಡಿದ್ರೆ ಅದನ್ನು ಹೇಳ್ತಾರೆ. ಏನಾಯಿತು, ಅವನು ಮಾಡಿದಾನೆ, ಅವನು ಇದು ಮಾಡಿಕೊಂಡು ಹೋದ, ಇರುವಾಗ ಏನು ಮಾಡಿದ್ದಾನೆ, ಬೇರೆಯವ್ರಿಗೆ ಅನ್ಯಾಯ ಮಾಡಿ ಬದುಕಿದ್ದೆ ತಾನೇ ಅಂತಲೇ ಹೇಳೋದು. ಅದಕ್ಕೆ ಆದಷ್ಟು ನಮ್ಮಿಂದ ಏನಾಗುತ್ತೆ, ಒಳ್ಳೆಯದನ್ನೇ ಮಾಡೋಣ. ಒಳ್ಳೆಯದು ಮಾಡಲಿಕ್ಕೆ ಆಗೋದಿಲ್ವಾ? ಕೆಟ್ಟದ್ದು ಮಾಡಬೇಡಿ, ನಿಮ್ಮಷ್ಟಕ್ಕೆ ನಿಮ್ಮ ಪಾಡಿಗೆ ನೀವು ಇದ್ದು ಬೇಡಿ. ಅದಕ್ಕೆ ನಾನು ಹೇಳೋದು, ಏನು ನಾವು ಮಾಡ್ತೇವೋ ಅದನ್ನು ಮಾತ್ರ ಕೊಂಡೋಗ್ತೇವೆ, ಒಳ್ಳೆಯ ಕೆಲಸ ಅಥವಾ ಕೆಟ್ಟ ಕೆಲಸ ಅದೆರಡು, ಅಂದರೆ ಪಾಪ ಪುಣ್ಯ. ಅದನ್ನು ಬಿಟ್ಟು ನಾವು ಸಂಪಾದಿಸಿದ ಏನೇ ಆಗಲಿ, ಮನೆ, ಅದು ಇದು ಅಂತಸ್ತು, ಹಣ, ಬಂಗ್ಲೆ ಏನು ಬರಲ್ಲ. ಆಯಿತಾ? ನೆನಪಿಡಿ. ಇದು ಧನ್ಯವಾದಗಳು.